ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ. ಮತ್ತು ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳು, ಇನ್ಫಾರ್ಮೇಟಿವ್ ವೀಡಿಯೋಸು ನಿಮಗೆ ಮುಂಚಿತವಾಗಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ಯೂನಿಟ್ 1 ಅಂತ ಇದೆ. ನಾನು ಇದರಲ್ಲಿ ಏನು ಟಾಪಿಕ್ ಆಯ್ಕೆ ಮಾಡಿದ್ದೀನಪ್ಪ ಅಂದರೆ, ಇವತ್ತು ಜನರಲ್ ಇನ್ಫಾರ್ಮೇಷನ್ ಆಫ್ ಲ್ಯಾಬೊರೇಟರಿ. ಈಗ ಲ್ಯಾಬೊರೇಟರಿ ವರ್ಕ್ ಮಾಡ್ತಾಯಿದ್ದೀವಿ ಅಂದರೆ ಅದ್ರದ್ದು ಒಂದು ಸ್ವಲ್ಪ ಜನರಲಾಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ಸೊ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವಾಗ ಫಸ್ಟ್ ನಾವು ಇಂಟ್ರಡಕ್ಷನ್ ನೋಡೋಣ. ಇಂಟ್ರಡಕ್ಷನ್ ಪಾರ್ಟಲ್ಲಿ ನಮಗೆ ಕ್ಲಿನಿಕಲ್ ಪೆಥಾಲಜಿ, ಕ್ಲಿನಿಕಲ್ ಮೈಕ್ರೋಬಯಾಲಜಿ ಮತ್ತು ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಅಂತ ಬರುತ್ತೆ. ನೀವು ಇಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಇಲ್ಲಿ ನೋಡ್ಬೋದು ಇಂಟ್ರಡಕ್ಷನಲ್ಲಿ. ಅದು 3 ಟೈಪಾಗಿ ಮೆಡಿಕಲ್ ಲ್ಯಾಬೊರೇಟರೀಸ್ನ ಇನ್ವೆಸ್ಟಿಗೇಷನ್ಸ್ಗೆ ಡಿವೈಡ್ ಮಾಡಿದ್ದಾರೆ. ಸೊ ಕ್ಲಿನಿಕಲ್ ಪೆಥಾಲಜಿಲಿ ಏನಪ್ಪ ಆಗುತ್ತೆ ಅಂದರೆ, ಹೆಮಟಾಲಜಿ, ಹಿಸ್ಟೋಪೆಥಾಲಜಿ, ಸೈಟಾಲಜಿ, ರೂಟಿನ್ ಪೆಥಾಲಜಿ, ಇದಿಷ್ಟು ಬಂದು ಕ್ಲಿನಿಕಲ್ ಕೆಳಗೆ ಬರುತ್ತೆ. ಮೈಕ್ರೋಬಯಾಲಜಿಲಿ ಬ್ಯಾಕ್ಟೀರಿಯಾಲಜಿ, ಮೈಕೋಬ್ಯಾಕ್ಟೀರಿಯಾಲಜಿ, ವೈರಾಲಜಿ, ಮೈಕಾಲಜಿ ಮತ್ತು ಪ್ಯಾರಾಸೈಟಾಲಜಿ, ಇಮ್ಯುನಾಲಜಿ, ಸೆರಾಲಜಿ ಬರುತ್ತೆ. ಇದರಲ್ಲಿ ಬಯೋಕೆಮಿಕಲ್ ಅನಾಲಿಸಿಸ್, ಹಾರ್ಮೋನಲ್ ಅಸೇಸ್ ಎಕ್ಸೆಟ್ರಾ ಇದಿಷ್ಟು ಬಂದುಬಿಟ್ಟು ಇದ್ರ ಕೆಳಗೆ ಬರುತ್ತೆ. ಮತ್ತು ಇವಾಗ ಜನರಲಾಗಿ ನಾಲೆಡ್ಜ್ ಇರಬೇಕು ತಾನೇ ನಮಗೆ ಲ್ಯಾಬೊರೇಟರಿ ಇನ್ಫಾರ್ಮೇಷನು ಮತ್ತು ಸ್ಕಿಲ್ಸು ಏನೇನು ಅಂತ ನೋಡೋದಾದರೆ, ದ ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಲ್ಯಾಬೊರೇಟರಿ ಪ್ರೊವೈಡ್ಸ್ ಆನ್ ಎಕ್ಸ್ಟೆನ್ಸಿವ್ ರೇಂಜ್ ಆಫ್ ಟೆಸ್ಟಿಂಗ್ ಸರ್ವಿಸಸ್ ಟು ಆಲ್ ಮೆಡಿಕಲ್ ಸೆಂಟರ್, departments and clinics, other hospitals, the army, individuals and research institutions. The lab also provides testing for research laboratories and skilled researchers at the medical center. The lab also develops and perfects unique laboratory testing methods. ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಕ್ಸ್ ಅಂದರೆ ಟೆಕ್ನಿಷಿಯನ್ಸ್, ನಾವುಗಳು MLTs ಆಕ್ಯುಪೈ ಅ ರಿಲೇಟಿವ್ಲಿ ನ್ಯೂ ನೈಸ್ ಇನ್ ದಿ ಮೆಡಿಕಲ್ ಪ್ರೊಫೆಷನ್. ದಿಸ್ ಕೆರಿಯರ್ ಪಾತ್ ಒರಿಜಿನಲಿ ಕೇಮ್ ಅಬೌಟ್ ಇನ್ ದಿ 1920s ಆಚೆ ಬಂತು. ಆರ್ ಆಫ್ ಮೋರ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇನ್ ಡಯಾಗ್ನೋಸಿಂಗ್ ಆ್ಯಂಡ್ ಪ್ರಿವೆಂಟಿಂಗ್ ಡಿಸೀಸಸ್. ಡಯಾಗ್ನೋಸ್ ಮಾಡೋದು ಮತ್ತು ಆ ಡಿಸೀಸ್ನ ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅನ್ನೋದನ್ನು ಕಂಡುಹಿಡಿಯುವಂಥದ್ದು ನಮ್ಮ ವೃತ್ತಿ. ಸೊ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ ಟಿಪಿಕಲಿ ಪ್ರಿಪೇರ್ ಸ್ಪೆಸಿಮನ್ಸ್ ಆ್ಯಂಡ್ ಪರ್ಫಾರ್ಮ್ ಟೆಸ್ಟ್, ಬಟ್ ದೇರ್ ವರ್ಕ್ ಈಸ್ ನಾಟ್ ಆ್ಯಸ್ ಕಾಂಪ್ಲಿಕೇಟೆಡ್ or as detailed as that of medical technologists. Medical laboratory technicians usually work under the supervision of a lab manager or a medical technologist. ಜನರಲ್ ಲ್ಯಾಬೊರೇಟರಿ ಸರ್ವೀಸಸ್, ಈ ಲ್ಯಾಬೊರೇಟರಿ ಸರ್ವೀಸಸಲ್ಲಿ ಯಾವ್ಯಾವುದು ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡೋದಾದರೆ, ಫಸ್ಟು ನಮಗೆ ಲ್ಯಾಬೊರೇಟರಿ ಕ್ವಾಲಿಟಿ ನೋಡ್ತೀವಿ. ಲ್ಯಾಬೊರೇಟರಿ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದಕ್ಕೆ ತಕ್ಕಂತೆ ಒಂದಷ್ಟು ಲಾಸ್ ಮತ್ತು ರೆಗ್ಯುಲೇಷನ್ಸ್ ಇರ್ತವೆ, ಅದನ್ನು ಫಾಲೋ ಮಾಡಬೇಕು. ಅದಕ್ಕೆ ತಕ್ಕಂತೆ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತೆ, ಅದನ್ನು ಕೂಡ ಫಾಲೋ ಮಾಡಬೇಕು. ಲ್ಯಾಬೊರೇಟರಿ ಇನ್ಸ್ಟ್ರುಮೆಂಟೇಷನ್, ಮೇಂಟೆನೆನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಆಪರೇಷನ್. ಲ್ಯಾಬೊರೇಟರಿ ಮ್ಯಾಥಮೆಟಿಕ್ಸ್, ಜನರಲ್ ಮೈಕ್ರೋಸ್ಕೋಪಿ, ಫ್ಲೆಬಾಟಮಿ ಆ್ಯಂಡ್ ಸ್ಪೆಸಿಮೆನ್ ಕಲೆಕ್ಷನ್, ಪೇಷಂಟ್ ಐಡೆಂಟಿಫಿಕೇಷನ್, ವೇವ್ಡ್ ಟೆಸ್ಟಿಂಗ್. ಈ 9 ಬಂದುಬಿಟ್ಟು ಜನರಲ್ ಲ್ಯಾಬೊರೇಟರಿ ಸರ್ವೀಸಸ್ ಇನ್ಕ್ಲೂಡ್ ಆಗಿರುತ್ತೆ. ಫ್ರೆಂಡ್ಸ್, ಇದು ಬಂದುಬಿಟ್ಟು ನಾವು ಈ ವಿಡಿಯೋ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಇದು ನಮ್ಮ ನಾಲೆಡ್ಜ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಲೈಕ್ ಮಾಡಿ, ಶೇರ್ ಮಾಡೋದ್ರಿಂದ ಒಂದಷ್ಟು ರೀಚ್ ಆಗುತ್ತೆ, ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾನು ಹೇಳ್ದಾಗೆ ಲ್ಯಾಬೊರೇಟರಿ ರೂಲ್ಸ್ನ ನೀವು ಇಲ್ಲಿ ನೋಡ್ಬೋದು. ಲ್ಯಾಬ್ ರೂಲ್ 1 ಏನಂದರೆ, ನೆವರ್ ಲಿಕ್ ದಿ ಸ್ಪೂನ್. ಯಾವುದೇ ಕಾರಣಕ್ಕೂ ಯಾವುದೇ ಸ್ಪೂನಲ್ಲಿರುವಂಥ ಸ್ಪೂನ್ಸ್ನ ನಾವು ಲಿಕ್ ಮಾಡಬಾರ್ದು. ಲಿಕ್ ಅಂದ್ರೇನು? ತಿನ್ನೋದು, ಅದರಲ್ಲಿ ತಿನ್ನೋದು ಅಥವಾ ಟಚ್ ಮಾಡೋದು ನಾಲ್ಗೆಗೆ. ಸೊ ಅದನ್ನು ಯಾವತ್ತೂ ಮಾಡಬಾರ್ದು. ಲ್ಯಾಬ್ ರೂಲ್ ನಂಬರ್ 2 ಅದೇನು, ಹಾಟ್ ಗ್ಲಾಸ್ ಲುಕ್ಸ್ ಜಸ್ಟ್ ಲೈಕ್ ಕೋಲ್ಡ್ ಗ್ಲಾಸ್. ಈ ಹಾಟ್ ಗ್ಲಾಸ್, ಇವಾಗ ಬಿಸಿಯಾಗಿರುವಂಥ ಗ್ಲಾಸು ನಮಗೆ ತಣ್ಣಗಿರುವಂಥ ಗ್ಲಾಸ್ ಥರ ಕಾಣುತ್ತೆ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಮುಟ್ಟೋದಕ್ಕೆ ಹೋಗಬಾರ್ದು. ಅದು ಲ್ಯಾಬ್ ನಂಬರ್ 2 ಆಗಿರುತ್ತೆ, ಅಂದರೆ ಲ್ಯಾಬ್ ರೂಲ್ ನಂಬರ್ 2 ಆಗಿರುತ್ತೆ. ಮತ್ತು ಲ್ಯಾಬ್ ರೂಲ್ ನಂಬರ್ 3 ನೋಡಿದರೆ, ಇಫ್ ಯು ಡು ನಾಟ್ ನೋ ವಾಟ್ ಯು ಆರ್ ಡೂಯಿಂಗ್ ಅಟ್ಲೀಸ್ಟ್ ಡೂ ಇಟ್ ನೀಟ್ಲಿ. ನಿಮಗೆ ಕನ್ಫ್ಯೂಷನ್ ಇದೆಯಾ, ನಿಮ್ಗೆ ಎಷ್ಟು ಗೊತ್ತು ಅಷ್ಟು ಕ್ಲಿಯರಾಗಿ ಮಾಡಿ. ಸೊ ಅದರಿಂದ ಆದಷ್ಟು
ಕೆಲಸ ಕಂಪ್ಲೀಟಾಗಿ ಆಗುತ್ತೆ. ಅದ್ರ ಮುಂದೆ ಗೊತ್ತಿಲ್ವಾ, ಸೊ ಗೊತ್ತಿರೋ ಸೀನಿಯರ್ ಟೆಕ್ನಿಷಿಯನ್ಸ್ನ ಕೇಳೋದ್ರಿಂದ ನಿಮಗೆ ಅದರಿಂದ ಏನಾದರೂ ಹಾರ್ಮ್ ಆಗೋದಿದ್ರೆ ಏನೂ ಆಗೋದಿಲ್ಲ. ನೆಕ್ಸ್ಟ್ ರೂಲ್ ನಂಬರ್ 4 ನೋಡೋದಾದರೆ ಪಿಪೆಟ್ಸ್ ಆ್ಯಂಡ್ ಹಿಕಪ್ಸ್ ಡು ನಾಟ್ ಮಿಕ್ಸ್. ನಾವು ಪಿಪೆಟ್ ಮಾಡಬೇಕಾದ್ರೆ ನಮ್ಮ ಸಲೈವನ ಒಂದೊಂದು ಸತಿ ಟ್ಯೂಬಲ್ಲಿ ಮಿಕ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ದಟ್ ಈಸ್ ರೂಲ್ ನಂಬರ್ 4. ರೂಲ್ ನಂಬರ್ 5 ಅಂದರೆ ಅಸ್ಯೂಮ್ ಆಲ್ ಅನ್ಮಾರ್ಕ್ಡ್ ಬೀಕರ್ಸ್ ಕಂಟೈನ್ ಅ ಹೈಲಿ ಟಾಕ್ಸಿಕ್ ಫಾಸ್ಟ್ ಆ್ಯಕ್ಟಿಂಗ್ ಪಾಯ್ಸನ್. ಇವಾಗ ನೀವೇ ಒಂದು ಯಾವುದೋ ರಿಯೇಜೆಂಟ್ನ ಪ್ರಿಪೇರ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ H2SO4, ಅದು ಸಲ್ಫ್ಯೂರಿಕ್ ಆ್ಯಸಿಡ್, ಅದೊಂದು ಆ್ಯಸಿಡ್. ಆ ಆ್ಯಸಿಡ್ನ ನೀವು ಪ್ರಿಪೇರ್ ಮಾಡಿ ಅದಕ್ಕೆ ಲೇಬಲ್ ಮಾಡಿಲ್ಲ ಅಂದರೆ ಅದರಲ್ಲಿ ಏನಾಗಿರುತ್ತೆ, ಟಾಕ್ಸಿಕ್ ಅಂದ್ರೇನು ವಿಷ ಇರ್ಬೋದು, ಫಾಸ್ಟ್ ಆ್ಯಕ್ಟಿಂಗ್ ಪಾಯ್ಸನ್ ಆಗಿರುತ್ತೆ, ಅಥವಾ ಆ್ಯಸಿಡೇ ಇರುತ್ತೆ. ನಮ್ಗೆ ಗೊತ್ತಿಲ್ಲದೆ ಹೋಗಿ ಮುಟ್ಟಿದಾಗ ಏನಾಗುತ್ತೆ, ಅದು ನಮಗೆ ತುಂಬ ಹಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ನೋಡಿಕೊಂಡು ಲೇಬಲ್ ಮಾಡಬೇಕು. ದಟ್ ಈಸ್ ರೂಲ್ ನಂಬರ್ 5 ಆಗಿರುತ್ತೆ. ಲ್ಯಾಬ್ ರೂಲ್ 6 ಯಾವುದಪ್ಪ ಅಂದರೆ ಯು ಕಾಂಟ್ ಡಿಟೆಕ್ಟ್ ಆ್ಯನ್ ಓಡರ್ಲೆಸ್ ಗ್ಯಾಸ್ ಬೈ ಸ್ಮೆಲ್. ಓಡರ್ಲೆಸ್ ಅಂದರೆ ಸ್ಮೆಲ್ ಇಲ್ಲದೆ ಇರುವಂಥ ಗ್ಯಾಸ್ನ ನಾವು ಯಾವುದೇ ಕಾರಣಕ್ಕೂ ಡಿಟೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಹುಷಾರಾಗಿರಬೇಕು. ಇದಿಷ್ಟು ಬಂದು ಲ್ಯಾಬ್ ರೂಲ್ಸ್ ಆಯಿತು ಫ್ರೆಂಡ್ಸ್. ಈಗ ಲ್ಯಾಬ್ ಸೇಫ್ಟಿ ರೂಲ್ಸ್ನ ನೋಡೋಣ. ಲ್ಯಾಬ್ ಸೇಫ್ಟಿ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ನ ಇಲ್ಲಿ ನೀವು ನೋಡ್ಬೋದು. ಇದನ್ನು ನಾನಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ ನೋಡಿ. ಜನರಲ್ ಲ್ಯಾಬ್ ಸೇಫ್ಟಿ ರೂಲ್ಸ್, ಅದರಲ್ಲಿ ರೂಲ್ ನಂಬರ್ 1, ಬಿ ಶ್ಯೂರ್ ಟು ರೀಡ್ ಆಲ್ ಫೈರ್ ಅಲಾರಮ್ ಆ್ಯಂಡ್ ಸೇಫ್ಟಿ ಸೈನ್ಸ್ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಇನ್ ದಿ ಇವೆಂಟ್ ಆಫ್ ಅನ್ ಆಕ್ಸಿಡೆಂಟ್ ಆರ್ ಎಮರ್ಜೆನ್ಸಿ. ಇವಾಗ ಏನೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಅಲ್ಲಿ ಏನೋ ಎಮರ್ಜೆನ್ಸಿ ಇದೆ ಅಂದಾಗ ಅಲ್ಲಿ ಫೈರ್ ಅಲಾರಮ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು. ಇಲ್ಲ ಅಂದರೆ ಸೇಫ್ಟಿ ಸೈನ್ಸ್ ಏನಿದೆಯೋ ಅದನ್ನು ಫಾಲೋ ಮಾಡಿ. ನಾವು ಇನ್ಸ್ಟ್ರಕ್ಷನ್ಸ್ನ ಅಲ್ಲಿ ಫಾಲೋ ಮಾಡೋದ್ರಿಂದ ಅಲ್ಲಿ ಆಗುವಂಥ ಎಮರ್ಜೆನ್ಸಿ ಸಿಚುವೇಶನ್ಗೆ ಹೆಲ್ಪ್ ಆಗ್ಬೋದು. ಎನ್ಶ್ಯೂರ್ ಯು ಆರ್ ಫುಲಿ ಅವೇರ್ ಆಫ್ ಯುವರ್ ಫೆಸಿಲಿಟೀಸ್, ಬಿಲ್ಡಿಂಗ್ಸ್, ಎವ್ಯಾಕ್ಯುಯೇಷನ್ ಪ್ರೊಸೀಜರ್ಸ್. ಇವಾಗ ಏನಾದ್ರು ಫೈರ್ ಫುಲ್ ಹತ್ಕೋತು ಅಂದಾಗ ಯಾವ ರೀತಿ ನಾವು ಹೊರಗಡೆ ಹೋಗ್ಬೋದು, ಅಲ್ಲಿ ಆ ಜಾಗನ ಖಾಲಿ ಮಾಡ್ಬೋದು, ಅದನ್ನು ದಾರಿ ನೋಡ್ಕೊಂಡಿರಬೇಕು. Make sure you know where your lab's safety equipment, including first aid kits, fire extinguishers, eye wash stations and safety showers is located and how to properly use it. ಕೈ ತೊಳೆಯೋ ಜಾಗದಲ್ಲಿ ಕೈ ತೊಳಿಬೇಕು, ಊಟ ಮಾಡೋ ಜಾಗದಲ್ಲಿ ಊಟ ಮಾಡಬೇಕು. ಸೊ ಅದು ಏನೇನು ಕೆಲಸ ಎಲ್ಲೆಲ್ಲಿ ಮಾಡ್ತೀರಾ ಅನ್ನೋದನ್ನ ಒಂದು ಮೈಂಡ್ ಮ್ಯಾಪ್ ಮಾಡಿ ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಸುಮ್ಮನೆ ಲ್ಯಾಬ್ ಅಂತ ಹೇಳಲ್ಲ. ಸೊ ಅಲ್ಲಿ ಏನೇನಿರುತ್ತೆ ಅದಕ್ಕೋಸ್ಕರ ಅದನ್ನು ಲ್ಯಾಬ್ ಅಂತ ಕರೀತಾರೆ. ನೋ ಎಮರ್ಜೆನ್ಸಿ ಫೋನ್ ನಂಬರ್ಸ್ ಟು ಯೂಸ್ ಟು ಕಾಲ್ ಫಾರ್ ಹೆಲ್ಪ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿಲಿ ಒಂದು ನಂಬರ್ ಇಟ್ಕೊಂಡಿರಬೇಕು. ಆ ಎಮರ್ಜೆನ್ಸಿ ಬಂದಾಗ ಆ ನಂಬರ್ಗೆ ಕಾಲ್ ಮಾಡಿ ಹೆಲ್ಪ್ ಕೇಳಬೇಕು. ಅದನ್ನು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಲ್ಯಾಬ್ ಏರಿಯಾಸ್ ಕಂಟೈನಿಂಗ್ ಕಾರ್ಸಿನೋಜೆನ್ಸ್, ರೇಡಿಯೋ ಐಸೋಟೋಪ್ಸ್ ಆ್ಯಂಡ್ ಬಯೋಹಜಾರ್ಡ್ಸ್ ಆ್ಯಂಡ್ ಲೇಸರ್ಸ್ ಶುಡ್ ಬಿ ಪ್ರಾಪರ್ಲಿ ಮಾರ್ಕ್ಡ್ ವಿತ್ ದಿ ಅಪ್ರೋಪ್ರಿಯೇಟ್ ವಾರ್ನಿಂಗ್ ಸೈನ್ಸ್. ಇವಾಗ ಅಲ್ಲಿ ಬಯೋಮೆಡಿಕಲ್ ವೇಸ್ಟ್ ಇದೆ ಅಂದಾಗ ಅಲ್ಲಿ ಒಂದು ಬಯೋಮೆಡಿಕಲ್ ವೇಸ್ಟ್ದು ಸಿಂಬಲ್ ಬರುತ್ತೆ, ಅದನ್ನು ಹಾಕಬೇಕು. ಅದು ಹಾಕೋದ್ರಿಂದ ಏನಾಗುತ್ತೆ, ದಟ್ ಈಸ್ ಅ ವಾರ್ನಿಂಗ್ ಸೈನ್, ಅಲ್ಲಿ ಇದಿದೆ ಅದಕ್ಕೆ ಹೋಗಲೇಬಾರ್ದು, ರೆಡ್ ಇದರಲ್ಲಿ ಹಾಕಬೇಕು. ಆಯಿತಾ. ಓಪನ್ ಫ್ಲೇಮ್ಸ್ ಶುಡ್ ನೆವರ್ ಬಿ ಯೂಸ್ಡ್ ಇನ್ ದಿ ಲ್ಯಾಬೊರೇಟರಿ ಆ್ಯಂಡ್ಲೆಸ್ ಯು ಹ್ಯಾವ್ ಪರ್ಮಿಷನ್ ಫ್ರಮ್ ಅಲ್ಲಿ ಕ್ವಾಲಿಫೈಡ್ ಸೂಪರ್ವೈಸರಿಂದ ನಿಮಗೆ ಒಂದು ಪರ್ಮಿಷನ್ ಬರುತ್ತೆ. ಆ ಪರ್ಮಿಷನ್ ಬರೋವರೆಗೂ ಓಪನ್ ಫ್ಲೇಮ್ಸ್ನ ನಾವು ಯಾವಾಗಲೂ ಲ್ಯಾಬಲ್ಲಿ ಯೂಸ್ ಮಾಡಬಾರ್ದು. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಅಂತ ಅಂದರೆ ನೋ ಯುವರ್ ಸರೌಂಡಿಂಗ್ಸನ್ನು ತಿಳ್ಕೊಂಡಿರಬೇಕು. ಎವ್ಯಾಕ್ಯುಯೇಷನ್ ರೂಟ್ ಮ್ಯಾಪ್ ನಾನು ಹೇಳ್ದಂಗೆ ಮೈಂಡ್ ಮ್ಯಾಪಿಂಗು, MSDS ಇನ್ಫಾರ್ಮೇಷನ್, ಐ ವಾಶ್, ಎಮರ್ಜೆನ್ಸಿ ಗ್ಯಾಸ್ ಶಟ್ ಆಫ್, ಫೈರ್ ಬ್ಲ್ಯಾಂಕೆಟ್, ಫೈರ್ ಎಕ್ಸ್ಟಿಂಗ್ವಿಷರ್, ಸೇಫ್ಟಿ ಶವರ್, ಫಸ್ಟ್ ಏಡ್ ಕಿಟ್ಸ್, ಎಕ್ಸಿಟ್ಸ್. ಇದಿಷ್ಟು ನಾವು ನೀಟಾಗಿ ನೋಡ್ಕೋಬೇಕು. ಮೇಕ್ ಶ್ಯೂರ್ ಯು ಆರ್ ಅವೇರ್ ಆಫ್ ವೇರ್ ಯುವರ್ ಲ್ಯಾಬ್ಸ್ ಎಕ್ಸಿಟ್ಸ್ ಆ್ಯಂಡ್ ಫೈರ್ ಅಲಾರಮ್ಸ್ ಆರ್ ಲೊಕೇಟೆಡ್. An area of 36 diameter must be kept clear at all times around all fire sprinkler heads. If there is a fire drill, be sure to turn off all electrical equipments and close all containers. Always work in proper ventilated areas. Do not chewing gum, drink or eat while working in lab. Laboratory glassware should never be utilized as a food or beverage containers. Each time you use a glassware, be sure to check it for chips and cracks. Notify your lab supervisor of any damaged glassware so it can be properly disposed of. Never use equipment that you are not approved or trained by your supervisor to operate. If an instrument or a piece of equipment fails during use or isn't operating properly, report this issue to a technician right away. Never try to repair an equipment problem on your own.
If you are the last person to leave the lab, make sure to lock all the doors and turn off all ignition sources. Do not work alone in the lab. Never leave an ongoing equipment unattended. Never lift any glassware, solutions, or other types of apparatus above eye level. Never smell or taste chemicals. Do not pipette by mouth. Make sure you are always follow the proper procedure for disposing a lab waste. Report all injuries, accidents, and broken equipment or glass right away, even if the accident seems small or unimportant. If you have been injured, yell out immediately and as loud as you can to ensure you get help. In the event of chemical splashing into your eyes or on your skin, immediately flush the affected areas with running tap water for at least 20 minutes. If you notice any unsafety conditions in the lab, let your supervisor know as soon as possible. ಫ್ರೆಂಡ್ಸ್, ಮತ್ತು ಈಗ ಹೌಸ್ ಕೀಪಿಂಗ್ ಸೇಫ್ಟಿ ರೂಲ್ಸ್ ನೋಡೋದಾದ್ರೆ ಫಸ್ಟ್ ನಾವು ಕ್ಲೀನಿಂಗ್ ಸೊಲ್ಯೂಷನ್ಸ್ನೇ ಇದೆಯಾ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೋಬೇಕು. ಸೆಕೆಂಡು ಡ್ರೆಸ್ಸಿಂಗ್ ಕೋಡ್ ಇಸ್ ಸೋ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಮಗೆ ಏಪ್ರಾನ್ಸ್ನ ಕೊಟ್ಟಿರ್ತಾರೆ, ಅದು ಹಾಕ್ಕೊಳ್ಳೇಬೇಕು ನಮ್ಮ ಲ್ಯಾಬ್ ಟೈಮಲ್ಲಿ. ಮತ್ತು ಐ ಪ್ರೊಟೆಕ್ಷನ್ ಇನ್ ಲ್ಯಾಬ್ಸ್ಗೋಸ್ಕರನೇ ಏನಂತಾರೆ ಗ್ಲಾಸಸ್ನ ಕೊಟ್ಟಿರ್ತಾರೆ, ಅದನ್ನ ಹಾಕ್ಕೋಬೇಕು. ಹ್ಯಾಂಡ್ ವಾಷಿಂಗ್ ತುಂಬ ಇಂಪಾರ್ಟೆಂಟ್. ಯಾವುದೇ ವರ್ಕ್ ಆದರೂ ಸರಿ, ಏನೇ ಒಂದು ಪ್ರೊಸೀಜರ್ ಆದರೂ ಸರಿ, ನಾವು ಹ್ಯಾಂಡ್ ವಾಶ್ನ ಇಂಪಾರ್ಟೆಂಟಾಗಿ ಮಾಡಬೇಕು. ಫ್ರೆಂಡ್ಸ್, ಇಲ್ಲೊಂದಷ್ಟು ಸೇಫ್ಟಿ ರೂಲ್ಸ್ನ ಕೊಟ್ಟಿದ್ದೀನಿ, ಸಿಂಬಲ್ಸ್ ನೋಡಿ. ಅನಿಮಲ್ ಹಜಾರ್ಡ್, ಶಾರ್ಪ್ ಇನ್ಸ್ಟ್ರೂಮೆಂಟ್ ಹಜಾರ್ಡ್, ಹೀಟ್ ಹಜಾರ್ಡ್, ಗ್ಲಾಸ್ವೇರ್ ಹಜಾರ್ಡ್, ಫೈರ್ ಹಜಾರ್ಡ್, ಫೇಸ್ ಆ್ಯಂಡ್ ಐ ಹಜಾರ್ಡ್, ಎಲೆಕ್ಟ್ರಿಕಲ್ ಹಜಾರ್ಡ್, ಕೆಮಿಕಲ್ ಹಜಾರ್ಡ್, ಬಯೋ ಹಜಾರ್ಡ್, ಲೇಸರ್ ರೇಡಿಯೇಷನ್ ಹಜಾರ್ಡ್, ರೇಡಿಯೋ ಆ್ಯಕ್ಟಿವ್ ಹಜಾರ್ಡ್, ಎಕ್ಸ್ಪ್ಲೋಸಿವ್ ಹಜಾರ್ಡ್. ಇದಿಷ್ಟು ಬಂದು ಸೇಫ್ಟಿ ಸಿಂಬಲ್ಸ್ ಆಗಿರುತ್ತೆ. ಫ್ರೆಂಡ್ಸ್, ಮತ್ತೀಗ ಲ್ಯಾಬೊರೇಟರಿ ಕ್ವಾಲಿಟಿ ಅಂತ ನೋಡೋದಾದರೆ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಅಕ್ಯುರೇಸಿ ಅಂತಲೇ ನಾವು ಅದನ್ನು ಡಿಫೈನ್ ಮಾಡ್ತೀವಿ, ಅಥವಾ ರಿಲಯಬಿಲಿಟಿ ಆ್ಯಂಡ್ ಟೈಮ್ ಲೈನ್ಸ್ ಆಫ್ ರಿಪೋರ್ಟೆಡ್ ಟೆಸ್ಟ್ ರಿಸಲ್ಟ್ಸ್. ದ ಲ್ಯಾಬೊರೇಟರಿ ರಿಸಲ್ಟ್ಸ್ ಮಸ್ಟ್ ಬಿ ಆ್ಯಕ್ಯುರೇಟ್ ಆಸ್ ಪಾಸಿಬಲ್. ನಮ್ಮ ಲ್ಯಾಬ್ ರಿಸಲ್ಟ್ ಬಂದುಬಿಟ್ಟು ತುಂಬ ಎಷ್ಟು ಆ್ಯಕ್ಯುರೇಟ್ ಆಗಿರುತ್ತೆ ಅಷ್ಟು ಒಳ್ಳೆಯದು. ಆಲ್ ಆಸ್ಪೆಕ್ಟ್ಸ್ ಆಫ್ ದ ಲ್ಯಾಬೊರೇಟರಿ ಆಪರೇಷನ್ಸ್ ಮಸ್ಟ್ ಬಿ ರಿಲಯಬಲ್ ಆ್ಯಂಡ್ ರಿಪೋರ್ಟಿಂಗ್ ಮಸ್ಟ್ ಬಿ ಟೈಮ್ಲಿ ಇನ್ ಆರ್ಡರ್ ಟು ಯೂಸ್ಫುಲ್ ಇನ್ ಕ್ಲಿನಿಕಲ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಸೆಟ್ಟಿಂಗ್ಸಲ್ಲಿ. ಅದು ಟೈಮಿಂಗ್ಸ್, ರಿಪೋರ್ಟ್ ಟೈಮಿಂಗ್ಸು ಮತ್ತು ಬಿಲ್ ಟೈಮಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲೆವೆಲ್ ಆಫ್ ಆ್ಯಕ್ಯುರೇಸಿ ಏನೇನು ಬೇಕಾಗುತ್ತೆ ರಿಕ್ವೈರ್ಡ್ ಅಂದರೆ, when making measurements there is always some level of inaccuracy. The challenge is to reduce the level of inaccuracy as much as possible given the limitations of our testing systems. An accuracy level of 99% may at first glance appear acceptable, but the resulting 1% error can become a quite large system where many events occur such as laboratory testings. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ನನಗೆ 1K ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಹೆಲ್ಪ್ ಮಾಡಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.